ಗಾಯ್ಸ್, ಇವತ್ತು ನೋಡೋದಲ್ಲ ನಾನು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಟ್ಯೂಬ್ ಇಂಟ್ರೋ ಹೇಗೆ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತಾನೆ ಇದ್ದೀನಿ. ಸೊ ಡೈಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಯಾವ ಯೂಟ್ಯೂಬ್ ಇಂಟ್ರೋ ಇಷ್ಟನೋ ಅದು ನಿಮ್ಮ ಚಾನಲ್ಗೆ ನೀವು ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಸೊ ಎಡಿಟಿಂಗ್ ಬರ್ದೇ ಇರೋರು, ಸೊ ಪಿ ಸಿಯಲ್ಲಿ ಎಡಿಟ್ ಮಾಡೋಕ್ಕೆ ಬರ್ದಿರೋರು, ಸೊ ಪಿ ಸಿ ಇಲ್ದಿರೋರು ಮೊಬೈಲಲ್ಲೇ ನೀವು ಮಸ್ತಾಗಿ ಯೂಟ್ಯೂಬ್ ಇಂಟ್ರೋ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಇವತ್ತು ನಾನು ನಿಮಗೆ ಇನ್ನೊಂದು ಸ್ಟೈಲ್ ಯೂಟ್ಯೂಬ್ ಇಂಟ್ರೋ ತಂದಿದ್ದೀನಿ. ಸೊ ಆಲ್ರೆಡಿ ನೀವು ಫಸ್ಟಲ್ಲೇ ನೋಡಿಬಿಟ್ಟಿರ್ತೀರ. ಆ ಯೂಟ್ಯೂಬ್ ಇಂಟ್ರೋ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋದು ಪಿಕ್ಸೆಲ್ ಆ್ಯಪ್ ಮತ್ತು ಕೈನ್ಮಾಸ್ಟರ್ ಎರಡು ಆ್ಯಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನೇನು ಮಾಡಬೇಕಂತ ಪ್ರೋಸೆಸ್ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಅದನ್ನ ನೀವು ಮಾಡಿದರೆ ನೀವು ಯೂಟ್ಯೂಬ್ ಇಂಟ್ರೋ ಸಖತ್ತಾಗಿ ನಿಮ್ಮ ಚಾನಲ್ಗೆ ನೀವು ಮಾಡ್ಕೋಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್. ಈಗ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ an auto save of your last section is available, do you want to recover it ಅಂತ ಕೇಳುತ್ತೆ. ಅದನ್ನ ಕ್ಯಾನ್ಸಲ್ ಕೊಟ್ಬಿಡಿ. ಸೊ ಕ್ಯಾನ್ಸಲ್ ಕೊಟ್ಟಿದ ತಕ್ಷಣ ಇಲ್ಲಿರುವಂಥ ನ್ಯೂ ಟೆಕ್ಸ್ಟ್ನ ನೀವು ಡಿಲೀಟ್ ಮಾಡ್ಬಿಡಿ. ಸೊ ಡಿಲೀಟ್ ಮಾಡ್ಬಿಟ್ಟು ಇಲ್ಲಿ 3 ಡಾಟ್ಸ್ ಇದೆಯಲ್ಲ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಂಡು ಕಸ್ಟಮ್ ಮೇಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಯೂಟ್ಯೂಬ್ ತಮ್ನೇಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಬಿಡಿ. ಸೊ ಅವಾಗ ಯೂಟ್ಯೂಬ್ ತಮ್ನೇಲ್ ಎಷ್ಟು ಸೈಜ್ ಇರುತ್ತೋ ಅಷ್ಟೇ ಬರುತ್ತೆ. ಆವಾಗ ನೀವೇನು ಮಾಡಬೇಕಂದ್ರೆ ಕೆಳಗಡೆಯಿಂದ 4th ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಕಲರ್ನ ಬ್ಲ್ಯಾಕಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಲ್ಯಾಕಿಗೆ ಸೆಲೆಕ್ಟ್ ಮಾಡ್ಬಿಟ್ಟು ಟಿಕ್ ಮಾರ್ಕ್ ಮಾಡ್ಬಿಡಿ. ಸೊ ಟಿಕ್ ಮಾರ್ಕ್ ಮಾಡಿದ ತಕ್ಷಣ ನೀವೇನು ಮಾಡಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡ್ಬಿಟ್ಟು ನ್ಯೂ ಟೆಕ್ಸ್ಟ್ ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಎಡಿಟ್ ಮಾಡ್ಬಿಟ್ಟು ನಿಮ್ಮ ಚಾನಲ್ ಹೆಸರು ನೀವು ಹಾಕ್ಕೋಬೋದು ಇಲ್ಲಿ. ಸೊ ನಾನಿಲ್ಲಿ ನಮ್ಮ ಚಾನಲ್ ಹೆಸರು ಹಾಕ್ಕೊತಿದ್ದೀನಿ. ಸೊ ನಾನಿಲ್ಲಿ ನಮ್ಮ ಚಾನಲ್ ಹೆಸರು ಹಾಕ್ಕೊಂಡ್ಮೇಲೆ ಓಕೆ ಕೊಟ್ಬಿಟ್ಟೆ. ಸೊ ಓಕೆ ಕೊಟ್ಟಿದ ತಕ್ಷಣ ಫಾಂಟ್ನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ. ಸೊ ದೊಡ್ಡದು ಮಾಡ್ಕೊಂಡು ಕೆಳಗಡೆಯಿಂದ ಸೆಕೆಂಡ್ ಆಪ್ಷನ್ ಎ ಅಂದಿದ್ದಿಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರೈಟಿಗೆ ಸ್ಕ್ರೋಲ್ ಮಾಡ್ಕೊಂಡು ಎ ಬಿ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ಫಾಂಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ನಮ್ಮ ಫಾಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ. ಸೊ ಅದನ್ನ ದೊಡ್ಡದು ಮಾಡ್ಕೊತೀನಿ. ಸೊ ದೊಡ್ಡದು ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕಂದ್ರೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಶೇಪ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ಅದನ್ನ ದೊಡ್ಡದು ಮಾಡಿಬಿಡಿ. ಸೊ ಯೂಟ್ಯೂಬ್ ತಮ್ನೇಲ್ ಎಷ್ಟು ಸೈಜ್ ಇದೆಯೋ ಅದನ್ನ ದೊಡ್ಡದು ಮಾಡಿಬಿಡಿ ಅದೇ ಥರ. ಸೊ ದೊಡ್ಡದು ಮಾಡ್ಬಿಟ್ಟು ಅದರದ್ದು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಅದರದ್ದು ಕಲರ್ ಗ್ರೀನ್ ಮಾಡ್ಬಿಡಿ. ಸೊ ಗ್ರೀನ್ ಮಾಡ್ಬಿಟ್ಟು ಟಿಕ್ ಮಾಡ್ಬಿಡಿ. ಸೊ ಟಿಕ್ ಮಾಡಿದ ತಕ್ಷಣ ಕೆಳಗಡೆನೆ ಇಲ್ಲಿ ಆಪ್ಷನ್ ಇದೆಯಲ್ಲ ಟು ಬ್ಯಾಕ್ ಅಂತ ಅದ್ರ ಮೇಲೆ ಕೊಟ್ಬಿಡಿ. ಸೊ ಕೊಟ್ಬಿಟ್ಟಿದ ತಕ್ಷಣ ಈ ರೀತಿ ಕ್ರಿಯೇಟ್ ಆಗುತ್ತೆ. ಸೊ ಮೇಲ್ಗಡೆಯಿಂದ ರೈಟ್ ಸೈಡಲ್ಲಿ 3 ಡಾಟ್ಸ್ ಇದೆಯಲ್ಲ ಅದ್ರ ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ರೈಟು ಇಂಟು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಟೆಕ್ ಝೋನು ಮತ್ತು ಆ ಗ್ರೀನ್ ಕಲರ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನಿಮಗೆ ಕೆಳಗಡೆಯಿಂದ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಮರ್ಜ್ ಅಂತ ಕೇಳುತ್ತೆ. ಸೊ ಓಕೆ ಕೊಟ್ಬಿಡಿ. ಸೊ ಓಕೆ ಕೊಟ್ಟಿದ ತಕ್ಷಣ ಮರ್ಜ್ ಆಗಿಬಿಡುತ್ತೆ. ಸೊ ಮರ್ಜ್ ಆಗಿದ ತಕ್ಷಣ ನೀವೇನು ಮಾಡಬೇಕಂದ್ರೆ ಥರ್ಡ್ ಆಪ್ಷನ್ಗೆ ಹೋಗಿ ಹೋಗಿದ ತಕ್ಷಣ ಎರೇಸ್ ಕಲರ್ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಡಿ. ಸೊ ಓಕೆ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ಕಲರ್ ಎರೇಸ್ ಆಗಿಬಿಡುತ್ತೆ. ಸೊ ಎರೇಸ್ ಮಾಡಿದ ತಕ್ಷಣ ನೀವೇನು ಮಾಡಬೇಕಂದ್ರೆ ಲಾಸ್ಟಲ್ಲಿ 4th ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಾನ್ಸ್ಪರೆಂಟ್ ಕೊಡಿ. ಸೊ ಟ್ರಾನ್ಸ್ಪರೆಂಟ್ ಕೊಟ್ಟಿದ ತಕ್ಷಣ ಈ ರೀತಿ ಟ್ರಾನ್ಸ್ಪರೆಂಟಾಗಿ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಇಮೇಜ್ನ ನೀವೇನು ಮಾಡಬೇಕು, ಸೇವ್ ಮಾಡಬೇಕು. ಸೇವ್ ಇಮೇಜ್ ಕೊಟ್ಬಿಟ್ಟು ಅಲ್ಟ್ರಾ ಕೊಟ್ಬಿಟ್ಟು ಸೇವ್ ಟು ಗ್ಯಾಲರಿ ಕೊಟ್ಬಿಟ್ಟು ಪಿಕ್ಸೆಲ್ ಆ್ಯಪಲ್ಲಿ ನೀವು ಎಲ್ಲ ಇಮೇಜ್ನ ಸೇವ್ ಮಾಡಿದ ನಂತರ ಕೈನ್ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಿದ ತಕ್ಷಣ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಡೌನ್ಲೋಡ್ ಮಾಡಲಿಕ್ಕೆ ಫುಟೇಜ್ ಕೊಟ್ಟಿನಲ್ಲ, ಸೊ ಆ ಫೋಟೋನ ನೀವು ಡೌನ್ಲೋಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಆ ಫೋಟೋಸ್ನ ಹಾಕೋಬೇಕಾಗುತ್ತೆ. ಸೊ ಫಸ್ಟ್ ಈ ಫುಟೇಜ್ನ ನೀವು ಹಾಕೋಬೇಕಾಗುತ್ತೆ. ಸೊ ಹಾಕೊಂಡ್ಮೇಲೆ ನೀವೇನು ಮಾಡಬೇಕಂದ್ರೆ ಲೇಯರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾ ಸೆಲೆಕ್ಟ್ ಮಾಡ್ಬಿಟ್ಟು ಪಿಕ್ಸೆಲ್ ಅಪ್ಲಿಕೇಶನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೇವ್ ಮಾಡಿರೋ ಐಟಮ್ ಬಂದ್ಬಿಡುತ್ತೆ. ಸೊ ಸೇವ್ ಮಾಡಿರೋ ಐಟಮ್ ಇಟ್ಕೊಂಡು ಸ್ವಲ್ಪ ಡ್ರ್ಯಾಗ್ ಮಾಡಿ. ಸೊ ಡ್ರ್ಯಾಗ್ ಮಾಡ್ಬಿಟ್ಟು ದೊಡ್ಡದು ಮಾಡಿ. ಸೊ ದೊಡ್ಡದು ಮಾಡ್ಬಿಟ್ಟು ಡ್ಯೂರೇಷನ್ನ ಒಂದು 4 ಮಿನಿಟ್ಸ್ಗೆ ಇಟ್ಕೊಳ್ಳಿ. ಸೊ 4 ಮಿನಿಟ್ಸ್ಗೆ ಇಟ್ಕೊಂಡ್ಬಿಟ್ಟು ಮೇಲೆ ಇರೋದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಟ್ರಿಮ್ ಕೊಟ್ಬಿಟ್ಟು ಸೀಸರ್ನ ಸೆಲೆಕ್ಟ್ ಮಾಡ್ಕೊಂಡು ಟ್ರಿಮ್ ಕೊಟ್ಬಿಟ್ಟು ಟ್ರಿಮ್ ಟು ರೇಟ್ ಆಫ್ ಪ್ಲೇಟ್ ಕೊಟ್ಬಿಡಿ. ಸೊ ಕೊಟ್ಟಿದ ತಕ್ಷಣ ಇದರಲ್ಲಿರೋ ಸೌಂಡ್ ಏನಾದರೂ ಇದ್ದರೆ ಸೌಂಡನ್ನ ಕಮ್ಮಿ ಮಾಡ್ಬಿಡಿ. ಸೊ ಕಮ್ಮಿ ಮಾಡ್ಬಿಟ್ಮೇಲೆ ಪ್ಲೇ ಮಾಡಿ ನೋಡಿ, ಈ ರೀತಿ ನಿಮ್ಗೆ ಕಾಣಿಸುತ್ತೆ. ಸೊ ಈ ರೀತಿ ಕಾಣಿಸಿದ್ಮೇಲೆ ನೀವೇನು ಮಾಡಬೇಕು, ಪಾಸ್ ಮಾಡ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಬಿಡಿ. ಸೊ ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ಇನ್ನೊಂದು ಥರ ವೀಡಿಯೋ ಮಾಡಬೇಕಾಗುತ್ತೆ. ಸೊ ಆ ವೀಡಿಯೋ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಸೊ ಮತ್ತೆ ಬ್ಯಾಗ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಾನು ಡೌನ್ಲೋಡ್ ಮಾಡಲಿಕ್ಕೆ ಆ ವೀಡಿಯೋ ಕೊಟ್ಟಿದ್ನಲ್ಲ, ಸೊ ಆ ವೀಡಿಯೋನ ಇಲ್ಲಿ ಸೆಕೆಂಡ್ ವೀಡಿಯೋ ನೀವು ಹಾಕೋಬೇಕಾಗುತ್ತೆ. ಸೊ ಹಾಕೊಂಡ್ಮೇಲೆ ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡಿರಲ್ಲ, ಸೊ ಆ ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಕೊಂಡ್ಮೇಲೆ ಈ ರೀತಿ ಇರುತ್ತೆ ನಿಮಗೆ ವೀಡಿಯೋ. ಯಾಕಂದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಸೊ ದೊಡ್ಡದು ಮಾಡ್ಕೊಂಡು ಸೊ ರೈಟ್ ಸೈಡಲ್ಲಿ ನಿಮಗೆ ಪ್ಯಾನಲ್ ಬರ್ತಲ್ಲ, ಸೊ ಅದ್ರ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ. ಸೊ ಸ್ಕ್ರೋಲ್ ಮಾಡ್ಕೊಂಡು ಹೋಗಿದ ತಕ್ಷಣ ಕ್ರೋಮ್ ಹಾಕಿ ಇದೆಯಲ್ಲ ಅದನ್ನ ಎನೇಬಲ್ ಮಾಡಿಬಿಡಿ. ಸೊ ಎನೇಬಲ್ ಮಾಡಿದ ತಕ್ಷಣ ಸ್ವಲ್ಪ ಕ್ಲೀನಾಗಿ ಅದು ಫುಲ್ ಬರೋ ಥರ ನೀಟಾಗಿ ಅಡ್ಜಸ್ಟ್ ಮಾಡಿ. ಸೊ ಅಡ್ಜಸ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬಿಟ್ಮೇಲೆ ಸೊ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನೋಡ್ಕೊಳ್ಳಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ನೀವು ಫಾಂಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ ಸೊಲ್ಕೊಂಡು ಅದನ್ನ ನೋಡ್ಕೊಂಡು ನೀಟಾಗಿ ಎಲ್ಲಿಂದ ಎಲ್ಲಿಗೆ ಬೇಕೋ ಅಲ್ಲಿ ನೀವು ಡ್ರ್ಯಾಗ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ನಾವು ವೀಡಿಯೋನ ಟ್ರಿಮ್ ಮಾಡ್ಬಿಡೋಣ. ಸೊ ಸೆಲೆಕ್ಟ್ ಮಾಡಿಬಿಟ್ಟು ಸಿಸರ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಟ್ರಿಮ್ ಟು ರೈಟ್ ಆಫ್ ಪ್ಲೇಟ್ ಕೊಟ್ಬಿಡಿ. ಕೊಟ್ಟಿದ ತಕ್ಷಣ ಸೊ ಕೆಳಗಡೆ ಇರೋ ವೀಡಿಯೋನ ಟ್ರಿಮ್ ಟು ರೈಟ್ ಆಫ್ ಪ್ಲೇಟ್ ಕೊಟ್ಬಿಡಿ. ಸೊ ಕೊಟ್ಟಿದ ತಕ್ಷಣ ಈ ರೀತಿ ನಿಮ್ಗೆ ಇರುತ್ತಲ್ಲ. ಸೊ ನೀವೇನು ಮಾಡಬೇಕು, ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇರೋ ವೀಡಿಯೋನ ಇನ್ನೇನು ಮೆಷಿನಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡೋಗಿ ಸೊ ಕೆಳಗಡೆಯಿಂದ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ಬಂದಾಗ ವೈಪ್ ರೈಟ್ ಅಂತ ಒಂದು ಆ್ಯನಿಮೇಷನ್ ಇರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು
ಅದ್ರದ್ದು ಡ್ಯೂರೇಷನ್ನ ನೀವು ಕಮ್ಮಿ ಮಾಡಿಬಿಡಿ, ಸ್ವಲ್ಪ ಸ್ಲೋ ಆಗಿ ಬರೋ ಥರ ಮಾಡ್ಬೇಕು. ಟಿಕ್ ಮಾಡಿ. ಸೊ ಟಿಕ್ ಮಾಡಿದ ತಕ್ಷಣ ಕೊಡಿ. ಸೊ ಟೆಕ್ಸ್ಟ್ ಇವಾಗ ಆಟೋಮೆಟಿಕ್ಕಾಗಿ ಮರ್ಜ್ ಆಗೋಗಿದೆ. ಸೊ ಈಗ ನೋಡಿ ಗಾಯ್ಸ್, ಈ ರೀತಿ ಸಖತ್ತಾಗಿ ಸಿಂಕ್ ಆಗಿರುತ್ತೆ. ಸೊ ಇದು ಗಾಯ್ಸ್ ಇವತ್ತು ನೋಡಿದ್ರೆ ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.